ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಾಳೆ 3:40 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ತಪ್ಪದೇ ತಿಳಿದುಕೊಳ್ಳಬೇಕು. ಯಾಕೆಂದರೆ ಈ ಸಮಯದ ನಂತರ ನಿಮ್ಮ ಕಿವಿಗೆ ಬೀಳುವ ಒಂದು ಸುದ್ದಿ ನಿಮ್ಮನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸಬಹುದು. ನೀವು ತುಂಬ ನಂಬಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಆ ಸತ್ಯ ತಿಳಿದ ತಕ್ಷಣ ನಾನು ಇಷ್ಟು ದಿನ ಇವರನ್ನ ಇಷ್ಟು ನಂಬಿದ್ನ ಅಂತ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ಕುಂಭರಾಶಿಯವರೇ ಭಯಪಡೋಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದೇ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕುಂಭರಾಶಿಯವರೇ ಭಯಪಡೋ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಈಗ ತಿಳಿದಿರುವ ಸತ್ಯ ನಿಮ್ಮ ಜೀವನಕ್ಕೆ ನಷ್ಟ ತರೋದಕ್ಕೆ ಬರೋದಕ್ಕಿಂತ ಮುಂದೆ ಆಗಬಹುದಾದ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬಂದಿರುವ ಎಚ್ಚರಿಕೆಯಂತೆ ಇರಬಹುದು. ಆದ್ದರಿಂದ ಈ ವಿಷಯವನ್ನು ಅರ್ಧಕ್ಕೆ ಕೇಳಿ ಬಿಡಬೇಡಿ, ಕೊನೆಯವರೆಗೂ ಕೂಡ ಕೇಳಿ. ಕುಂಭರಾಶಿಯವರು ಸ್ವತಂತ್ರವಾಗಿ ಯೋಚನೆ ಮಾಡುವವರು, ಯಾರ ಮಾತನ್ನು ಕೂಡ ಸುಮ್ಮನೆ ನಂಬೋದಿಲ್ಲ. ಆದರೆ ಒಮ್ಮೆ ಯಾರಾದರೂ ನಿಮ್ಮ ವಿಶ್ವಾಸವನ್ನು ಗೆದ್ದರೆ ಅವರನ್ನು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿ ನೋಡ್ತೀರಿ. ಸ್ನೇಹಕ್ಕೆ ನೀವು ತುಂಬ ಬೆಲೆ ಕೊಡ್ತೀರಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರನ್ನ ಎಂದಿಗೂ ಮರೆಯೋದಿಲ್ಲ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ನಿಮ್ಮ ವಿಶ್ವಾಸವನ್ನು ಪಡೆದು ನಿಧಾನವಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ತಾ ಇರ್ಬೋದು. ಅವರು ನಿಮ್ಮ ಕುಟುಂಬದ ವಿಚಾರ ಕೇಳ್ಬೋದು, ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಿಚಾರಣೆ ಮಾಡ್ಬೋದು, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮೊಂದಿಗೆ ತುಂಬ ಆತ್ಮೀಯವಾಗಿ ಮಾತನಾಡಿ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಮೂಡಿಸಬಹುದು. ನೀವು ಕೂಡ ಅವರನ್ನು ನಂಬಿ ಕೆಲವು ಮುಖ್ಯವಾದ ವಿಷಯಗಳನ್ನು ಕೂಡ ಹಂಚಿಕೊಂಡಿರಬಹುದು. ಆದರೆ ಕುಂಭರಾಶಿಯವರೇ, ನಾಳೆ ಮಧ್ಯಾಹ್ನ 3:40 ನಂತರ ನಿಮಗೆ ಒಂದು ಪ್ರಮುಖ ಮಾಹಿತಿ ಸಿಗ್ಬೋದು. ಯಾರೋ ನಿಮಗೆ ಒಂದು ವಿಷಯ ಹೇಳ್ಬೋದು. ಆ ಮಾತು ಕೇಳಿದ ತಕ್ಷಣ ಆ ಒಂದು ಟೈಮಲ್ಲಿ ನೀವು ಅದನ್ನು ನಂಬೋದಿಲ್ಲ. ಆದರೆ ನಂತರ ಹಿಂದಿನ ಕೆಲವು ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತೆ. ಅವರು ಹಿಂದೆ ಹೇಳಿದ ಪ್ರಶ್ನೆಗಳು, ಆಡಿದ ಮಾತುಗಳು ಮತ್ತು ಕೆಲವು ವಿಚಿತ್ರ ವರ್ತನೆಗಳು ನಿಮ್ಮ ಮನಸ್ಸಲ್ಲಿ ಒಂದೊಂದಾಗಿ ಜೋಡಣೆ ಆಗಬಹುದು. ಇನ್ನು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ, ನಿಮ್ಮೊಂದಿಗೆ ಹಿಂದೆ ಮನಸ್ತಾಪ ಹೊಂದಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ಈ ಹತ್ತಿರದ ವ್ಯಕ್ತಿಗೆ ಯಾವುದೋ ರೀತಿಯ ಸಂಪರ್ಕ ಇದೆ ಅನ್ನೋದು ನಿಮಗೆ ತಿಳಿಬಹುದು. ಈ ವಿಷಯ ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತ ಕೊಡಬಹುದು. ಹೊರಗೆ ನೀವು ಏನು ತೋರಿಸ್ತಾ ಇದ್ರೂ ಕೂಡ ಒಳಗಿನಿಂದ ತುಂಬ ಯೋಚಿಸಬಹುದು. ನಾನು ಇವರನ್ನು ಇಷ್ಟು ನಂಬಿ ತಪ್ಪಾಯ್ತಾ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಆದರೆ ಕುಂಭರಾಶಿಯವರೇ, ತಕ್ಷಣ ಯಾರನ್ನು ಕೂಡ ಆರೋಪ ಮಾಡೋದಕ್ಕೆ ಹೋಗಬೇಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ಸತ್ಯವನ್ನು ಪರಿಶೀಲನೆ ಮಾಡಿ ಮೌನವಾಗಿ ಎಲ್ಲವನ್ನು ಕೂಡ ಗಮನ ಇಟ್ಟು ನೋಡಿ. ಯಾಕೆಂದರೆ ನಿಮಗೆ ಈಗ ತಿಳಿದಿರುವ ವಿಷಯಕ್ಕಿಂತ ಇನ್ನೂ ದೊಡ್ಡ ಸತ್ಯ ಮುಂದೆ ಬರಬಹುದು. ಈ ಸತ್ಯನೇ ನಿಮ್ಮ ಜೀವನದಲ್ಲಿ ಯಾರನ್ನು ಹತ್ತಿರ ಇಡಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬುದನ್ನು ಸ್ಪಷ್ಟಪಡಿಸ್ಬೋದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ದಯವಿಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಹತ್ತಿರದ ವ್ಯಕ್ತಿಯ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ಹೊರಬರುವ ಸಾಧ್ಯತೆ ಕೂಡ ನಿಮಗೆ ಇದೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಆ ಮಾಹಿತಿಯ ನಂತರ ನಿಮ್ಮ ಜೀವನದಲ್ಲಿ ಏನಾಗಬಹುದು ಎಂಬುದನ್ನು ಕೂಡ ತಿಳಿದುಕೊಳ್ಬೇಕು. ಯಾರಾದರೂ ನಿಮಗೆ ಒಂದು ವಿಷಯ ಹೇಳಿದ ನಂತರ ನೀವು ತಕ್ಷಣ ನಂಬೋದಿಲ್ಲ. ನೀವು ಯೋಚನೆ ಮಾಡ್ತೀರಿ, ಪರಿಶೀಲನೆ ಮಾಡ್ತೀರಿ ಮತ್ತು ನಂತರ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಇದೇ ಗುಣ ಈಗ ನಿಮ್ಮನ್ನು ಕಾಪಾಡಬಹುದು. ಹಿಂದೆ ನಡೆದ ಕೆಲವು ಘಟನೆಗಳು ನಿಮ್ಮ ನೆನಪಿಗೆ ಬರಬಹುದು. ಅವರು ಅಂದು ಹಾಗೆ ಯಾಕೆ ವರ್ತನೆ ಮಾಡಿದರು, ನನ್ನ ಬಗ್ಗೆ ಆ ವಿಷಯ ಅವರಿಗೆ ಹೇಗೆ ಗೊತ್ತಾಯಿತು, ಈ ಥರ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆಗ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತೀರಿ. ನೀವು ನಂಬಿದ ವ್ಯಕ್ತಿ ನಿಮ್ಮ ಮುಂದೆ ಒಂದು ರೀತಿಯಾಗಿ ಮತ್ತು ನಿಮ್ಮ ಹಿಂದೆ ಮತ್ತೊಂದು ರೀತಿಯಾಗಿ ವರ್ತನೆ ಮಾಡ್ತಿರ್ಬೋದು. ಆದರೆ ಕುಂಭರಾಶಿಯವರೇ, ಈ ಸಮಯದಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ: ನಿಮ್ಮ ಕೋಪವನ್ನು ತೋರಿಸಬೇಡಿ, ಯಾರನ್ನು ಕೂಡ ತಕ್ಷಣ ಎದುರಿಸಬೇಡಿ. ಸಾಮಾಜಿಕವಾಗಿ ಅಥವಾ ಕುಟುಂಬದ ಮುಂದೆ ದೊಡ್ಡ ವಿಷಯ ಮಾಡಬೇಡಿ. ನಿಮ್ಮ ಮೌನನೇ ನಿಮ್ಮ ದೊಡ್ಡ ಶಕ್ತಿ. ನೀವು ಮೌನವಾಗಿದ್ರೆ ಅಂದರೆ ಇನ್ನಷ್ಟು ಸತ್ಯಗಳು ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಲ್ಲರಿಗೂ ಹೇಳುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಹಣಕಾಸಿನ ಮಾಹಿತಿ, ಕುಟುಂಬದ ವಿಚಾರ, ಕೆಲಸದ ಯೋಜನೆಗಳು ಮತ್ತು ಮುಂದಿನ ಹೆಜ್ಜೆಗಳನ್ನು ಜಾಗರೂಕತೆಯಿಂದ ಇಟ್ಕೊಳ್ಳಿ. ನೀವು ದೊಡ್ಡ ಕೆಲಸವೊಂದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿಸಿದರೆ ಅದನ್ನು ಎಲ್ಲರಿಗೂ ಹೇಳದೆ ಮೌನವಾಗಿ ಮುಂದುವರಿಯಿರಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಕುಂಭರಾಶಿಯವರೇ, ಈ ಪರಿಸ್ಥಿತಿಯ ನಡುವೆ ನಿಮಗೆ ಒಂದು ಒಳ್ಳೆಯ ತಿರುವು ಕೂಡ ಬರಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಚಲನೆ ಪಡೆಯಬಹುದು. ನೀವು ಕಾಯ್ತಿದ್ದ ಒಂದು ಸುದ್ದಿ ಬರಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶ ಸಿಗಬಹುದು. ಹಣದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಕುಟುಂಬದಲ್ಲಿ ಇದ್ದ ಒಂದು ಮನಸ್ತಾಪ ಕಡಿಮೆ ಆಗಬಹುದು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿ ನಿಮ್ಮ ಒಳಿತನ್ನು ಬಯಸ್ತಾರೆ ಎಂಬುದು ಸ್ಪಷ್ಟವಾಗಬಹುದು. ಕೆಲವರು ನಿಮ್ಮಿಂದ ದೂರ ಆಗ್ಬೋದು, ಆದರೆ ಅವರ ಸ್ಥಾನದಲ್ಲಿ ನಿಮ್ಮನ್ನು ಗೌರವಿಸುವ ಹೊಸ ವ್ಯಕ್ತಿಗಳು
ನಿಮ್ಮ ಜೀವನಕ್ಕೆ ಬರಬಹುದು. ಹಳೆಯ ಸಂಬಂಧದಿಂದ ನಿಮಗೆ ಸಿಕ್ಕ ನೋವು ಮುಂದೆ ಒಂದು ದೊಡ್ಡ ಪಾಠವಾಗುತ್ತೆ. ನೀವು ಯಾರನ್ನು ದ್ವೇಷಿಸುವ ಅಗತ್ಯ ಇಲ್ಲ, ಆದರೆ ನಿಮ್ಮ ಜೀವನಕ್ಕೆ ಯಾರು ಎಷ್ಟು ಹತ್ತಿರ ಇರಬೇಕು ಎಂಬ ಗಡಿಯನ್ನು ನೀವು ನಿರ್ಧಾರ ಮಾಡಬೇಕು. ಈ ಘಟನೆ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡೋದಿಲ್ಲ, ಬದಲಾಗಿ ನಿಮ್ಮ ನಿರ್ಧಾರ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಹತ್ತಿರದಲ್ಲಿದೆ. ನೀವು ಕಳೆದುಕೊಂಡ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವ ಬದಲು ನಿಮ್ಮ ಮುಂದೆ ಬರುವ ಅವಕಾಶದ ಕಡೆಗೆ ನೀವು ಗಮನ ಕೊಡಿ. ಯಾಕೆಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ದೂರವಾದ ನಂತರನೇ ನಮ್ಮ ಜೀವನದಲ್ಲಿ ಹೊಸ ದಾರಿ ಅನ್ನೋದು ತೆರೆದುಕೊಳ್ಳುತ್ತೆ. ಆದರೆ ಈ ಹೊಸ ದಾರಿ ಯಾವುದು? ಈ ಘಟನೆ ನಂತರ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಅವಕಾಶ ಬರಬಹುದು ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ.